Hello friends. In previous class, we saw about the meaning of balance of payments, balance of trade, and also the structure of balance of payments. Right? ಇವತ್ತಿನ ಒಂದು ಸೆಷನ್ ಅಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಂದಾಯ ಬಾಕಿ ಶುಲ್ಕದ ಮುಖ್ಯ ಒಂದು ಪರಿಕಲ್ಪನೆಗಳನ್ನ ನೋಡೋಣ. ಯಾಕಂದ್ರೆ ಅವುಗಳ ಅರ್ಥ ಮಾಡ್ಕೊಳ್ಳೋದು ಅಥವಾ ಅವುಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಅವಶ್ಯಕ ಆಗಿದೆ. ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅಂತ ಹೇಳಿದಾಗ ಬ್ಯಾಲೆನ್ಸ್ ಆಫ್ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಿದೀವಿ. ಗೋಚರ ಸರಕುಗಳ ಆಮದು ಮತ್ತು ರಫ್ತುಗಳ ಒಂದು ನಡುವಿನ ವ್ಯತ್ಯಾಸ ಏನಿದೆ ಅದನ್ನು ನಾವು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ರೈಟ್, ವ್ಯಾಪಾರ ಬಾಕಿ ಶುಲ್ಕ ಅಂತ ಕರಿತೀವಿ. ಈಗ ಬ್ಯಾಲೆನ್ಸ್ ಆಫ್ ಟ್ರೇಡ್ ದಲ್ಲೂ ಕೂಡ ನಾವು ಮೂರು ಮೂರು ಸಾಧ್ಯತೆಗಳನ್ನ ನೋಡ್ಬೋದು ಅಥವಾ ಮೂರು ವಿಧಗಳನ್ನ ನೋಡ್ಬೋದು. ಒಂದು ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇರ್ಬೋದು, ಅಥವಾ ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇರ್ಬೋದು, ಇನ್ನು ಮೂರನೇದಾಗಿ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇರ್ಬೋದು. ಹೀಗಂದ್ರೆ ಏನು ಅಂತ ನೋಡೋಣ. ರೈಟ್, ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಥವಾ ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಹೇಳಿದ್ರೆ ಹೆಚ್ಚುವರಿ ಅಥವಾ ಅನುಕೂಲಕರ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ, ವ್ಯಾಪಾರ ಬಾಕಿ ಶುಲ್ಕ ಅಂತ ಕರಿತೀವಿ. ರೈಟ್, ಈ ಅನುಕೂಲಕರ ಅಥವಾ ಹೆಚ್ಚುವರಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ವ್ಯಾಪಾರ ಬಾಕಿ ಶುಲ್ಕ ಅಂದ್ರೆ ಏನು? ಈಗ ಬ್ಯಾಲೆನ್ಸ್ ಆಫ್ ಟ್ರೇಡ್ ಖಾತೆ ಅಂತ ಹೇಳಿದ್ರೆ ಸರಕುಗಳ ಗೋಚರ ಸರಕುಗಳ ಆಮದು ಮತ್ತು ರಫ್ತುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದು ಈಗ ಗೋಚರ ಸರಕುಗಳ ಆಮದು ಮತ್ತು ರಫ್ತುಗಳ ವಿಷಯ ತಗೊಂಡಾಗ ಯಾವಾಗ ಗೋಚರ ಸರಕುಗಳ ರಫ್ತುಗಳು ಅಧಿಕ ಆಗಿರುತ್ತೆ ಮತ್ತು ಗೋಚರ ಸರಕುಗಳ ಆಮದುಗಳು ಕಡಿಮೆ ಇರುತ್ತೆ, ಆ ಒಂದು ಸಮಯದಲ್ಲಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅನುಕೂಲಕರ ಆಗಿರುತ್ತೆ ಅಥವಾ ಹೆಚ್ಚುವರಿ ಆಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ರಫ್ತುಗಳು ಅಧಿಕ ಆಗಿರುತ್ತೆ, ಯಾವುದು ಗೋಚರ ಸರಕುಗಳು ರಫ್ತುಗಳು ಅಧಿಕ ಆಗಿರುತ್ತೆ ಮತ್ತು ಆಮದುಗಳು ಕಡಿಮೆ ಆಗಿರುತ್ತೆ. ಈ ಕಾರಣದಿಂದ ಬ್ಯಾಲೆನ್ಸ್ ಆಫ್ ಟ್ರೇಡ್ ನಲ್ಲಿ ಹೆಚ್ಚುವರಿಯಾಗಿ ನಾವು ಆದಾಯವನ್ನ ಪಡಿತಾ ಇರ್ತೀವಿ, ಹೆಚ್ಚಿನ ಅನುಕೂಲತೆಯನ್ನ ಪಡಿತಾ ಇರ್ತೀವಿ. ಅದನ್ನ ನಾವೇನಂತ ಕರಿತೀವಿ? ಸರ್ಪ್ಲಸ್ ಅಥವಾ ಅನುಕೂಲಕರ ಅಥವಾ ಹೆಚ್ಚುವರಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದ್ರೆ ವ್ಯಾಪಾರ ಬಾಕಿ ಶುಲ್ಕ, ಹೆಚ್ಚುವರಿ ವ್ಯಾಪಾರ ಬಾಕಿ ಶುಲ್ಕ ಅಥವಾ ಮಿಗುತೆ ವ್ಯಾಪಾರ ಬಾಕಿ ಶುಲ್ಕ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಡೆಫಿಸಿಟ್ ಅಥವಾ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ಡೆಫಿಸಿಟ್ ಅಂತ ಹೇಳಿದ್ರೆ ಕೊರತೆಯ ವ್ಯಾಪಾರ ಬಾಕಿ. ರೈಟ್, ಕೊರತೆ ವ್ಯಾಪಾರ ಬಾಕಿ ಅಂದ್ರೆ ಏನು? ಈಗ ರಫ್ತುಗಳು, ಗೋಚರ ಸರಕುಗಳ ರಫ್ತುಗಳು ಕಡಿಮೆ ಇದ್ದು ಆಮದುಗಳು ಅಧಿಕವಾಗಿದ್ದರೆ ಡೆಫಿಸಿಟ್ ಸಂಭವಿಸುತ್ತೆ. ಅಂದ್ರೆ ನಾವು ರಫ್ತುಗಳನ್ನ ಕಡಿಮೆ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಮ ದೇಶದಿಂದ ಸರಕುಗಳು ಏನ್ ಗೋಚರ ಸರಕುಗಳು ರಫ್ತು ಆಗ್ತಾ ಇರುತ್ತೋ ಅದರ ಪ್ರಮಾಣ ಕಡಿಮೆ ಇರುತ್ತೆ. ಆದ್ರೆ ಬೇರೆ ದೇಶಗಳಿಂದ ಬರ್ತಕ್ಕಂತ ಆಮದುಗಳೇನಿವೆ, ಗೋಚರ ಸರಕುಗಳ ಆಮದು ಅಧಿಕ ಆಗಿರುತ್ತೆ. ಅಂತ ಒಂದು ಸಮಯದಲ್ಲಿ ನಮಗೆ ಬರ್ತಕ್ಕಂತ ಆದಾಯ ಕಡಿಮೆ, ಹೋಗ್ತಕ್ಕಂತ ಹಣ ಜಾಸ್ತಿ ಆಗಿರುತ್ತೆ. ಇದನ್ನ ನಾವು ಡೆಫಿಸಿಟ್ ಅಥವಾ ಕೊರತೆ ವ್ಯಾಪಾರ ಬಾಕಿ ಶುಲ್ಕ ಅಂತ ಕರಿತೀವಿ. ರೈಟ್, ಸೊ ಮೂರನೇದಾಗಿ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಎಲ್ಲಿ ಗೋಚರ ಸರಕುಗಳ ರಫ್ತುಗಳು ಮತ್ತು ಆಮದುಗಳು ಎರಡೂ ಸಮ ಆಗಿರುತ್ತೋ ಅದನ್ನ ನಾವು ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ, ಸಮತೋಲಿತ ವ್ಯಾಪಾರ ಬಾಕಿ ಶುಲ್ಕ ಅಂತ ಕರಿತೀವಿ. ಈಗ ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇದ್ರೆ ಒಂದು ದೇಶಕ್ಕೆ ಅನುಕೂಲತೆ ಹೆಚ್ಚಾಗುತ್ತೆ, ಯಾಕಂದ್ರೆ ವಿದೇಶಗಳಿಂದ ಬರ್ತಕ್ಕಂಥ ಆದಾಯ ಹೆಚ್ಚಾಗಿರುತ್ತೆ. ಹೀಗಾಗಿ ನಮ್ಮ ಒಂದು ವಿದೇಶಿ ಮೀಸಲುಗಳು ಕೂಡ ಬೆಳಿತಾ ಹೋಗುತ್ತೆ. ಇನ್ನು ಎರಡನೇದು ಡೆಫಿಸಿಟ್ ಅಂತ ಹೇಳಿದಾಗ, ಕೊರತೆ ಅಂತ ಹೇಳಿದಾಗ ನಮ್ಮ ದೇಶದಿಂದ ಹೊರಗಡೆ ಹೋಗ್ತಕ್ಕಂಥ ಹಣ ಅಧಿಕವಾಗಿರುತ್ತೆ, ಇದರಿಂದ ನಮ್ಗೆ ಅನಾನುಕೂಲತೆ ಅಧಿಕ ಆಗತ್ತೆ. ಇನ್ನು ಮೂರನೇದಾಗಿ ಬ್ಯಾಲೆನ್ಸ್ ಆಫ್ ಅಂದ್ರೆ ರಫ್ತುಗಳು ಮತ್ತು ಆಮದುಗಳು ಎರಡೂ ಸಮಾನಾಗಿರತಕ್ಕಂಥ ಒಂದು ಸನ್ನಿವೇಶವನ್ನ ನಾವು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ರೈಟ್, ಇದಿಷ್ಟು ಬ್ಯಾಲೆನ್ಸ್ ಆಫ್ ಟ್ರೇಡ್ ಗೆ ಸಂಬಂಧಪಟ್ಟಂತೆ. ಇನ್ನು ಎರಡನೇದಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಈಗ ನೋಡಿ ಒಟ್ಟಾರೆಯಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಯಾಕಂದ್ರೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ನಲ್ಲಿ ನಾವು ನೋಡಿದಾಗ ಕೇವಲ ಮರ್ಕೆಂಡೈಸ್ ಟ್ರೇಡ್ ನ ತಗೊಂಡಿದ್ವಿ. ಆದ್ರೆ ಇಲ್ಲಿ ಒಟ್ಟಾರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ನ ತಗೊಂಡಾಗ ನಾವು ಸಂಪೂರ್ಣವಾಗಿ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಎಲ್ಲವನ್ನು ಪರಿಗಣಿಸ್ತೀವಿ. ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ದಲ್ಲೂ ಕೂಡ ನಾವು ಮೂರು ಮುಖ್ಯ ಪರಿಕಲ್ಪನೆಗಳನ್ನ ಅಥವಾ ಮೂರು ಮುಖ್ಯ ವಿಧಗಳನ್ನ ಕಾಣ್ಬೋದು. ಅಲ್ಲೂ ಕೂಡ ನಾವು ಸರ್ಪ್ಲಸ್ ಅಥವಾ ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿ, ಎರಡನೇದು ಡೆಫಿಸಿಟ್ ಅಥವಾ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಮೂರನೇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಸರ್ಪ್ಲಸ್ ಅಂತ ಹೇಳಿದ್ರೆ ಮಿಗುತಿ ಅಥವಾ ಹೆಚ್ಚುವರಿ ಅಂತ ಹೇಳ್ತೀವಿ, ಹೆಚ್ಚುವರಿ ಅಥವಾ ಅನುಕೂಲಕರ ವ್ಯಾಪಾರ ಸಂದಾಯ ಬಾಕಿ ಶುಲ್ಕ ಮೊದಲನೇದು, ಎರಡನೇದು ಕೊರತೆ ಸಂದಾಯ ಬಾಕಿ ಶುಲ್ಕ, ಮೂರನೇದು ಸಮತೋಲಿತ ಅಥವಾ ಸಮ ಸಂದಾಯ ಬಾಕಿ ಶುಲ್ಕ ಅಂತ ಕರಿತೀವಿ.
ಮೊದಲನೇದು ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ನೋಡಿದಾಗ ಒಟ್ಟು ಸ್ವೀಕೃತಿಗಳು ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಟ್ಟು ಸ್ವೀಕೃತಿಗಳು ಹೆಚ್ಚಿದ್ದು ರಫ್ತು ಅಥವಾ ಪಾವತಿಗಳು ಕಡಿಮೆ ಇದ್ರೆ ಅದನ್ನ ನಾವು ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿಬಹುದು. ಅಂದ್ರೆ ಏನು, ಎಕ್ಸ್ಪೋರ್ಟ್ಸ್ ಓವರ್ ಆಲ್ ಟೋಟಲ್ ಎಕ್ಸ್ಪೋರ್ಟ್ಸ್ ಏನಿದೆ ಹೆಚ್ಚಾಗಿರುತ್ತೆ ಯಾವ್ದಕ್ಕಿಂತ, ಆಮದುಗಳಿಗಿಂತ. ಒಟ್ಟು ರಫ್ತುಗಳು ಗೋಚರ ಮತ್ತು ಅಗೋಚರ ಸರಕುಗಳ ಒಟ್ಟು ರಫ್ತು ಅಧಿಕವಿರುತ್ತೆ ಆಮದುಗಳಿಗಿಂತ, ಅಥವಾ ಆಮದುಗಳು ಕಡಿಮೆ ಇದ್ದು ಒಟ್ಟು ಗೋಚರ ಮತ್ತು ಅಗೋಚರ ಸರಕುಗಳ ಆಮದುಗಳು ಕಡಿಮೆ ಇದ್ದು ರಫ್ತುಗಳು ಹೆಚ್ಚಾಗಿದ್ದರೆ ಅದನ್ನ ನಾವೇನು ಕರಿತೀವಿ, ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ. ಬೇರೆ ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ವೀಕೃತಿಗಳು ಹೆಚ್ಚಾಗಿರುತ್ತೆ, ರಿಸಿಪ್ಟ್ಸ್ ಹೆಚ್ಚಾಗಿರುತ್ತೆ, ಸ್ವೀಕೃತಿ ಅಧಿಕವಾಗಿದ್ದು ಪಾವತಿಗಳು ಪೇಮೆಂಟ್ಸ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನಾವೇನಂತ ಹೇಳ್ಬೋದು, ಸರ್ಪ್ಲಸ್ ಆಫ್ ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ರೈಟ್, ಈಗ ಒಟ್ಟು ಗೋಚರ ಮತ್ತು ಅಗೋಚರ ಸರಕುಗಳ ಆಮದುಗಳು ಅಧಿಕವಾಗಿದ್ದು ರಫ್ತುಗಳು ಕಡಿಮೆ ಇದ್ದರೆ ಆವಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಏನ್ ಕಾಣ್ಬೋದು, ನಾವು ಕೊರತೆಯನ್ನ ಕಾಣ್ಬೋದು. ಅದನ್ನೇ ನಾವು ಡೆಫಿಸಿಟ್ ಅಥವಾ ಅನ್ಫೇವರೇಬಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತೀವಿ, ಕೊರತೆ ಸಂದಾಯ ಬಾಕಿ ಶುಲ್ಕ ಅಂತ ಕರಿತೀವಿ. ರೈಟ್, ಸೊ ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಹೇಳಿದಾಗ ವಾಟ್ ವಿ ಮೀನ್, ರಫ್ತುಗಳು ಒಟ್ಟು ರಫ್ತುಗಳು ರೈಟ್, ಒಟ್ಟು ರಫ್ತುಗಳು ಕಡಿಮೆ ಇತ್ತು ಆಮದುಗಳು ಅಧಿಕವಾಗಿರುತ್ತೆ. ರೈಟ್, ಸೊ ಎಕ್ಸ್ಪೋರ್ಟ್ಸ್ ಆರ್ smaller than imports, right? Exports are lesser than imports. So ಅಂತ ಒಂದು ಸನ್ನಿವೇಶದಲ್ಲಿ ನಾವು ಡೆಫಿಸಿಟ್ ನ ಕಾಣ್ತೀವಿ. ಇನ್ನು ಮೂರನೇದಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದಾಗ ರಫ್ತುಗಳು ಇಸ್ ಈಕ್ವಲ್ ಟು ಆಮದುಗಳು, ಎಕ್ಸ್ಪೋರ್ಟ್ಸ್ ಇಸ್ ಈಕ್ವಲ್ ಟು ಇಂಪೋರ್ಟ್ಸ್. ಅಂದ್ರೆ ಇಲ್ಲಿ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಎರಡೂ ಕೂಡ ಸಮಾನವಾಗಿರುತ್ತೆ. ರೈಟ್, ಎರಡು ಭಾಗದಲ್ಲಿ ಅಂದ್ರೆ ಸ್ವೀಕೃತಿಯ ಭಾಗದಲ್ಲಿ ಆಗಿರ್ಬೋದು ಅಥವಾ ಪಾವತಿಗಳ ಭಾಗದಲ್ಲಾಗಿರ್ಬೋದು, ಎರಡು ಭಾಗದಲ್ಲಿ ಏನ್ ನೋಡ್ತೀವಿ, ಸಮತೋಲನವನ್ನ ಕಾಣ್ತೀವಿ. ರೈಟ್, ಎಷ್ಟು ಎಕ್ಸ್ಪೋರ್ಟ್ಸ್ ಆಗ್ತಾ ಇರ್ತೋ, ಎಷ್ಟು ಆದಾಯ ಬರ್ತಾ ಇರುತ್ತೋ ಅಷ್ಟೇ ಏನು ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು ಕೂಡ ಆಗ್ತಾ ಇರುತ್ತೆ, ಪೇಮೆಂಟ್ಸ್ ಕೂಡ ಆಗ್ತಾ ಇರುತ್ತೆ. ರೈಟ್, ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಬ್ಯಾಲೆನ್ಸ್ ಆಫ್ ಟ್ರೇಡ್ ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಗೆ ಸಂಬಂಧಪಟ್ಟಂತೆ. ಇನ್ನು ಮೂರನೇದಾಗಿ, ಈಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆಲ್ವೇಸ್ ಬ್ಯಾಲೆನ್ಸ್. ರೈಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಂದಾಯ ಬಾಕಿ ಶುಲ್ಕ ಯಾವತ್ತು ಬ್ಯಾಲೆನ್ಸ್ ಆಗಿರುತ್ತಾ ಅಂತ ನಾನು ಹಿಂದಿನ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ. ಕೊನೆಗೆ ನಾವು ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ದಲ್ಲಿ ಎಷ್ಟೇ ಅಸಮತೋಲನ ಇದ್ರೂ ಕೂಡ ಮೂರನೇ ಭಾಗದಲ್ಲಿ ಎರರ್ಸ್ ಅಂಡ್ ಒಮಿಷನ್ಸ್ ಅಂತ ತೆಗಿತೀವಿ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀವಿ ಅಂತ. ಸೊ ಕೊನೆಗೆ ನಾವು ತೋರಿಸೋದೇನಪ್ಪಾ ಅಂತ ಹೇಳಿದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿನೇ ತೋರಿಸ್ತೀವಿ, ಹೌದಾ? ಸೊ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ expressed in terms of debits and credits based on double entry system of bookkeeping. Right, if all the entries are made correctly, the total debits must be equal to the total credits. ಅಂದ್ರೆ ಏನು, ಪಾವತಿಗಳು ಅಥವಾ ಸ್ವೀಕೃತಿಗಳೇನಿದೆ, ಡೆಬಿಟ್ಸ್ ಮತ್ತು ಕ್ರೆಡಿಟ್ಸ್ ಏನಿದೆ ಅವು ಒಂದಕ್ಕೊಂದು ಸಮ ಆಗಿರ್ಬೇಕು ಕೊನೆಗೆ. So if the balance of payment of a country is considered strictly for the accounting sense, there must be identity between total credits and total debits, and therefore the statement of balance of payment is always balance seems to be true. So ಅದಕ್ಕೆ ಹೇಳ್ತೀವಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಯಾವತ್ತಿಗೂ ಬ್ಯಾಲೆನ್ಸ್ ಆಗಿದೆ, ಅಂದ್ರೆ ಡೆಬಿಟ್ ಮತ್ತು ಕ್ರೆಡಿಟ್ ಎರಡು ಭಾಗದಲ್ಲಿ ಸೇಮ್ ವ್ಯಾಲ್ಯೂಸ್ ಅನ್ನ ತೋರಿಸ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ಅಬೌಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ನೋಡ್ರಿ, ಇಲ್ಲಿವರೆಗೂ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂಡಿದ್ವಿ. ಫಸ್ಟ್ ಸೆಷನ್ ಅಲ್ಲಿ ಮತ್ತು ಸೆಕೆಂಡ್ ಸೆಷನ್ ಅಲ್ಲಿ ನೋಡಿದ್ವಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು, ಅದರ ವ್ಯಾಖ್ಯಾನಗಳೇನು ಮತ್ತು ಅದರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸ್ಟ್ರಕ್ಚರ್ ರಚನೆ ಏನು ಅಂತ, ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ ಬರ್ತಕ್ಕಂಥ ವಿವಿಧ ಅಂಶಗಳು ಯಾವುದು ಅನ್ನೋದನ್ನ ನೋಡ್ತೀವಿ, ಮತ್ತು ಮುಖ್ಯ ಕಲ್ಪನೆಗಳನ್ನ, ರೈಟ್, ಮುಖ್ಯ ಕಲ್ಪನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇನ್ನೂ ನಾವು ಹಲವಾರು ಅಂಶಗಳನ್ನ ಇಲ್ಲಿ ತಿಳ್ಕೊಬಹುದು. ಅಂದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ಏನು, ಕ್ಯಾಪಿಟಲ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ಏನು, ಅಥವಾ ಕ್ಯಾಪಿಟಲ್ ಅಕೌಂಟ್ ಸರ್ಪ್ಲಸ್, ಕರೆಂಟ್ ಅಕೌಂಟ್ ಸರ್ಪ್ಲಸ್ ಅಂದ್ರೆ ಏನು, ಇವೆಲ್ಲ ಅಂಶಗಳ ಬಗ್ಗೆ ನಾವು ಗಮನ ಹರಿಸಬಹುದು. ಸೊ ದಟ್ ಆಸ್ ನಾವು ಬ್ಯಾಲೆನ್ಸ್ ಆಫ್ ಟ್ರೇಡ್ ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ವಿಷಯದಲ್ಲಿ ನೋಡ್ತೀವಿ, ನಾವು ಅದೇ ರೀತಿಯಾಗಿ ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ವಿಷಯಗಳನ್ನು ನೋಡ್ಬೋದು. ರೈಟ್, ಸರ್ಪ್ಲಸ್, ಡೆಫಿಸಿಟ್ ಮತ್ತು ಬ್ಯಾಲೆನ್ಸ್ ಅಂತ. ರೈಟ್, ದಿಸ್ ಇಸ್ ವಾಟ್ ಅಬೌಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಾಸಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಂ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಬಗ್ಗೆ ನೋಡೋಣ.
Until then, thank you very much.